ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 1956ರಲ್ಲಿ ಕನ್ನಡ ಭಾಷೆ ಮಾತಾಡುವಂತ ಪ್ರಾಂತ್ಯಗಳ ಏಕೀಕರಣವಾಗಿದ್ದಂತಹ ದಿವಸ 1973ರಲ್ಲಿ ಪುನರ್ನಾಮಕರಣವಾಗಿ ಮೈಸೂರು ಪ್ರಾಂತ್ಯವು ಕರ್ನಾಟಕ ಅಂತ ನಾಮಕರಣ ಆಗುತ್ತೆ. ಕನ್ನಡವು ಅತಿ ಹೆಚ್ಚು ಇತಿಹಾಸ ಇರುವಂತದ್ದು, ತುಂಬಾ ಪ್ರಾಚೀನವಾದ ಭಾಷೆಯಾಗಿದ್ದು, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ತಗೊಂಡು ಬಂದಂತಹ ನಮ್ಮ ಹೆಮ್ಮೆಯ ಕರ್ನಾಟಕ. ಅತಿ ಎತ್ತರದ ಜೋಗ್ ಫಾಲ್ಸ್ ಇರುವಂತದ್ದು, ಪ್ರಪಂಚಾದ್ಯಂತ ನಂಬರ್ 1 ಸ್ಟ್ಯಾಚ್ಯೂ ಇರುವಂತದ್ದು ಗೊಮ್ಮಟೇಶ್ವರ. ಇದಲ್ಲದೇನೆ ಬೇಲೂರು ಹಳೆಬೀಡಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆ ಇರುವಂತದ್ದು, ಇವತ್ತಿಗೂ ಸಹ ನಾವು ಆ ಕೆತ್ತನೆಗಳನ್ನ ನೋಡಬಹುದು. ಮತ್ತೆ ಬೆಂಗಳೂರು ಅಂತ ಮಹಾನಗರವನ್ನು ಕಟ್ಟಿರುವಂತ ಕೆಂಪೇಗೌಡರು, ಜೊತೆಗೆ ಮಹಾನಗರ ITBT ಸೆಕ್ಟರ್ಸ್ ಏನ್ ಬಂದಿದೆ ಇವತ್ತು ಪ್ರಪಂಚಾದ್ಯಂತ ನಮ್ಮ ಬೆಂಗಳೂರನ್ನು ತಿರುಗಿ ನೋಡುವಂತ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದೆ. ಹೆಮ್ಮೆ ಏನಂದ್ರೆ, ನಮ್ಮ ಮೈಸೂರಿನ ಶಿಲ್ಪಿಯಾದಂತಹ ಅರುಣ್ ಯೋಗಿರಾಜ್ ಅವರು ಬಾಲರಾಮನ ಕೆತ್ತನೆ ಮಾಡಿ ಇವತ್ತಿಗೆ ಶ್ರೀರಾಮನ ಪೂಜೆ ಮಾಡ್ತಾ ಇದೀವಿ. ಅದು ನಮ್ಮ ಹೆಮ್ಮೆ. ಸೊ ಇಂಥ ಮಹಾ ಕವಿಗಳಿರುವಂತಹ, ಶಿಲ್ಪಿಗಳಿರುವಂತಹ, ಕಲೆ ಸಂಸ್ಕೃತಿಯಿಂದ ಸಮೃದ್ಧಿಯಿಂದ ಬೆಳೆದಿರುವಂತಹ, ಪ್ರಾಕೃತಿಕವಾಗಿ ಸೌಂದರ್ಯವನ್ನು ಹೊಂದಿರುವಂತಹ ಕರ್ನಾಟಕ ರಾಜ್ಯ, ನಾವೆಲ್ಲ ಒಗ್ಗಟ್ಟಾಗಿ ಇದ್ದು ನಮ್ಮ ನಾಡನ್ನು ಕಾಪಾಡುವಂಥದ್ದು, ನಮ್ಮ ಭಾಷೆಯನ್ನು ಬೆಳೆಸುವಂತ ಕೆಲಸ ಮಾಡಬೇಕು. ನಾವು ಇವತ್ತಿನ ದಿವಸ ಕನ್ನಡ ಹಬ್ಬವನ್ನು ಆಚರಿಸ್ತೀವಿ ಅಂದ್ರೆ ನಮ್ಮ ಅದೃಷ್ಟ ಮತ್ತು ನಮ್ಮ ಪುಣ್ಯ ಅಂತ ನನ್ನ ಭಾವನೆ. ಜೈ ಕರ್ನಾಟಕ, ಜೈ ಭಾರತ.